ಟೆಸ್ಟ್ಗಳನ್ನ ಜನಗಳು ಮಾಡುವಂತೆ ಅವರನ್ನ ಹಾದಿ ತಪ್ಪಿಸಿದ, ಅವರ ಬ್ರೈನ್ ವಾಶ್ ಮಾಡಿದ, ಅವರಿಗೆ ಮಂಕು ಬೂದಿ ಎರಚಿದ. ಇವರೆಲ್ಲ ಇದಾರಲ್ಲ ಕುತ್ಕೊಂಡು ಯಾವುದೇ ಸಾಕ್ಷಿಗಳನ್ನ ಕೊಡದೆ 37 ನಿಮಿಷದ ವಿಡಿಯೋ ಮಾಡಿ ಇಡೀ ಜನರನ್ನ ಅವನಿಗೊಂದು ಹೆಸರು ಕೊಟ್ಟು ಅಲ್ಲಿ ಹಿಂಗಾಯ್ತಂತೆ, ಈ ಕಾರಲ್ಲಿ ಬಂದ್ರಂತೆ, ಇಲ್ಲಿ ಎತ್ತಾಕೊಂಡು ಹೋದ್ರಂತೆ, ಅಲ್ಲಿ ಹೋಗಿ ಹೂತಾಕ್ಬಿಟ್ರಂತೆ ಅಂತ ಹೇಳಿ ನಂಬಿಸಿದ್ರಲ್ಲ, ಅದು ಸಮಾಜದ ಸ್ವಾಸ್ಥ್ಯವನ್ನ ಕೆಡಿಸುವ ಮತ್ತೊಂದು ಕಾನ್ಸ್ಪಿರಸಿಯನ್ನ ಕ್ರಿಯೇಟ್ ಮಾಡುವಂತ ಒಂದು ಕೆಲಸವನ್ನ ಯಾರು ಮಾಡಿದ್ರಲ್ಲ ಅವರಿಂದ ಸೃಷ್ಟಿಯಾಗಿತ್ತು. ಜನ ಎಷ್ಟು ಮಬ್ಬಾಗಿದ್ದು ಅಂತಂದ್ರೆ ನಾವು ದಾಖಲೆಗಳನ್ನ ಕೊಟ್ರೆ ಅವ್ರು ಒಪ್ಲಿಕ್ಕೆ ರೆಡಿ ಇಲ್ಲ, ಬಟ್ ವಿಡಿಯೋ ನೋಡಿ ಖುಷಿ ಆಗ್ಬಿಟ್ಟಿದ್ರು ಅವರು. ಆದ್ರೆ ಜನಕ್ಕೆ ಅರ್ಥ ಆಗ್ಲಿಲ್ಲ. 37 ನಿಮಿಷದ ವಿಡಿಯೋ ನೋಡಿದೆ ನಾನು. ಆದ್ರೆ ಆ ವಿಡಿಯೋ ಶುರುವಾಗಕ್ ಮುಂಚೆ ಒಂದು 3-4 ಸೆಕೆಂಡ್ ನ ಡಿಸ್ಕ್ಲೈಮರ್ ಹಾಕಿದ್ದ. ಅದ್ರಲ್ಲಿ ತುಂಬಾ ಸ್ಪಷ್ಟವಾಗಿ ಹೇಳಿದ್ದ, ಇದ್ರಲ್ಲಿ ನಾನು ಯಾವ ವಿಕ್ಟಿಮ್ನು ಮಾತಾಡ್ಸಿಲ್ಲ, ಯಾವ ಸಾಕ್ಷಿಯನ್ನು ಮಾತಾಡ್ಸಿಲ್ಲ, ಯಾವ ಲೀಗಲ್ ಒಪಿನಿಯನ್ ತಗೊಂಡಿಲ್ಲ. ನನಗೆ ಯಾರ್ಯಾರೋ ಏನೇನೋ ಸ್ಟೋರಿ ಹೇಳಿದ್ರು, ಅದನ್ನೆಲ್ಲ ಸೇರ್ಸಿ ಒಂದು ವಿಡಿಯೋ ಮಾಡಿ ಜನಗಳು ಡಿಸ್ಕಸ್ ಮಾಡ್ಲಿ ಅಂತ ಬಿಟ್ಟಿದೀನಿ ಅನ್ನಲ್ಲ. ಅವತ್ತು ಒಂದು ಸಲ ಜನ ಯೋಚನೆ ಮಾಡ್ಬಿಟ್ಟಿದ್ರೆ ಇವತ್ತಿಷ್ಟೆಲ್ಲ ಪ್ರೊಟೆಸ್ಟ್ಗಳು ಆಗ್ತಿರ್ಲಿಲ್ಲ, ಜಗಳಗಳು ಆಗ್ತಿರ್ಲಿಲ್ಲ, ಸಮಾಜದ ಸ್ವಾಸ್ಥ್ಯ ಹಾಳಾಗ್ತಾ ಇರ್ಲಿಲ್ಲ, ಯಾವನು ಬರ್ತಾನೂ ಇರ್ಲಿಲ್ಲ ಭೀಮಾ ಅಂತ, ಇಷ್ಟೆಲ್ಲ ಆಗ್ತಿರ್ಲಿಲ್ಲ. ಆ ಪ್ರೊಟೆಸ್ಟ್ಗಳಿಗೆ ಕಾರಣ ಹಾದಿ ತಪ್ಪಿಸಿದ ಆ ವಿಡಿಯೋ, ಹಾದಿ ತಪ್ಪಿಸಿದ ಆ ವ್ಯಕ್ತಿಗಳು.